ಇದು ಮಧ್ಯಸಾರ ದೀಪ. ಏನು ಹೇಳಿದ್ದು? ಮಧ್ಯ ಅಂದ್ರೆ ಏನು ಹೇಳಿ ನಾವು ಅಲ್ಲಿ ಬರ್ದು ನೋಡ್ರಿ. ಮಧ್ಯ ಮಧ್ಯ ಎರಡು ಬರ್ದೀನಿ. ಮ್ಯಾಲಿನ ಮಧ್ಯ ಅಂದ್ರೆ ಕೆಳಗಿನ ಮಧ್ಯ ಅಂದ್ರೆ ಯಾರು ಹೇಳ್ತೀರಿ ಹೇಳಿ. ಬರ್ ಹಿಡಿ ಬರ್ ಹೆಂಗಿಡಿ ಗೊತ್ತಾ? ಒಂದು ನಿಮಿಷ ಹೇಳಿ ಹೇಳ್ರಿ. ಮಧ್ಯ ಅಂದ್ರೆ ಏನು? ಅಲ್ಲ, ಅಲ್ಲಿ ನೋಡ್ರಿ ಮಧ್ಯ ಮಧ್ಯ ಎರಡಿದೆ ಗೊತ್ತಾ? ಗೊತ್ತಿಲ್ಲ? ಮಧ್ಯ ಕೆಳಗಿನ ಮಧ್ಯ ಅಂದ್ರೆ ನಡುವೆ, ಮೇಲಿನ ಮಧ್ಯ ಐತಲ್ಲ ಮಧ್ಯ ಐತಲ್ಲ ಮಧ್ಯ ಅಂದ್ರೆ ಸಾರಾಯಿ ಆಯ್ತಾ? ಅದ್ರ ಆಲ್ಕೋಹಾಲ್ ಇರ್ತದೆ. ಏನಿರ್ತದ್ರಲ್ಲಿ? ಬ್ಲಾಸ್ಟ್ ಆಗಂತು. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ. ಹೊಸ ವಸ್ತು ಉತ್ಪತ್ತಿ ಆಗುತ್ತಲ್ಲ ಇದು. ಇದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಕ್ಲಿಯರ್? ಅಲ್ಲೇನು ಪುಡಿ ಬಣ್ಣದ ಪುಡಿ ಉತ್ಪತ್ತಿ ಆಗುತ್ತಲ್ಲ ಅದು ಮೆಗ್ನೀಷಿಯಂ ಆಕ್ಸೈಡ್. ಏನಂತ ಹೇಳುದು? ಓಕೆ, ಎರಡನೇದು ಪಿ. ಅದು ಮಧ್ಯಸಾರ ದೀಪ ಒಳಗೆ ಸರ ಇರ್ತದೆ. ಏನು ಈಗ ನಾವೇನ್ ಮಾಡ್ತೀವಿ? ಇದಕ್ಕೆ ನಾವು ಕರಿತೀವಿ ಟೆಸ್ಟ್ ಟ್ಯೂಬ್ ಅಂತ ಕರಿತೀವಿ. ಅದು ಕನ್ನಡದಲ್ಲಿ ಪ್ರಣಾಳ ಅಂತ ಕರಿತೀವಿ. ಈ ಪ್ರಣಾಳದಲ್ಲಿ ಏನ್ ಮಾಡಪ್ಪ ಅಂತಂದ್ರೆ PB ಅನ್ನೋದ್ರಿ ಟೇಕನ್ ಟಾಯ್ಸ್ ಅಥವಾ ಸೀಸದ ನೈಟ್ರೇಟ್ ಅಂತ ತಗೊಂಡಿನಿ. ಏನು ತಗೊಂಡಿರಿ? ಇದು ಯಾವ ಕ್ರಿಯೆ ಉದಾಹರಣೆ ಅಂದ್ರೆ ವಿಭಜನೆ ಕ್ರಿಯೆ ಉದಾಹರಣೆ. ಯಾವ ಕ್ರಿಯೆ ಹೇಳಿದ್ದು? ವಿಭಜನೆ ಅಂತಂದ್ರೇನು? ಒಂದೇ ಪ್ರತಿವರ್ತಕ ಇರ್ತದೆ, ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳಿರ್ತವೆ. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ PB ಅನ್ನೋದ್ರ ತೆಗೆದುಕೊಂಡಿವಿ ಅಥವಾ ಸೀಸದ ನೈಟ್ರೇಟ್ ಅನ್ನು ತೆಗೆದುಕೊಂಡಿನಿ. ಇದು ತೆಗೆದುಕೊಂಡು ಏನ್ ಮಾಡ್ತದೆ ಅಂತಂದ್ರೆ ಕಾಯಿಸ್ತೇನೆ. ಅದು ಚಟುವಟಿಕೆ ಎಷ್ಟಪ್ಪ ಅಂತ ಹೇಳ್ತೀನಿ, ನೀವು ಕಾಯಿಸ್ಕೊಡ್ತೀವಿ. ಕಾಯಿಸಿದಾಗ ಏನಂತಪ್ಪ ಅಂತಂದ್ರೆ ಅದೊಂದೇನೋ ಬದಲಾವಣೆ ಆಗುತ್ತೆ ನೋಡ್ರಿ. ಏನು ಕ್ರಾಸ್ ಸೈಡ್ ಐತೆ ರೈಟ್. ಇದಕ್ಕೆ 1.6 ಐತೆ ಪುಸ್ತಕದಲ್ಲಿ ನೋಡ್ರಿ. ಪುಸ್ತಕ ತೊಂಬ ಅಂತ ಹೇಳ್ತೀನಿ ನಿಮಗೆ. 1.6 ಪುಟ ಸಂಖ್ಯೆ 10ರಲ್ಲಿ ಐತೆ ನೋಡ್ರಿ. ಸೀಸದ ನೈಟ್ರೇಟ್ ಅನ್ನು ತೆಗೆದುಕೊಂಡಿವಿ ನಾವು. ಆಮೇಲೆ ಏನ್ ಮಾಡೀವಿ? ಏನಾದ್ರೂ ಬಣ್ಣ ಬದಲಾವಣೆ ಆಯ್ತು ಅಂತ ನೀವೇ ಹೇಳ್ಬೇಕು. ಈಗ ಬದಲಾವಣೆ ಐತೆ ನೋಡ್ರಿ. ಯಾವ ಬಣ್ಣ ಬಂತ ಹೇಳೋದು? ಇಲ್ಲ, ಅಲ್ಲ ಅಲ್ಲ. ಯಾವ ಬಣ್ಣ ಸಾಕ್ತಿಗೆ? ಯಾವ ಬಣ್ಣ ತೋರ್ತದೆ? ಯಾವ ಬಣ್ಣ ಹೇಳೋದು? ಅಲ್ಲ ಅಲ್ಲ ಅಲ್ಲ. ಬಣ್ಣ ನೋಡ್ರಿ, ಬಣ್ಣದ ಧೂಮವನ್ನು ನಾವು ಬರ್ತಿದ್ವಿ. ಈ ಧೂಮವೇ ನೈಟ್ರೋಜನ್ ಡೈಆಕ್ಸೈಡ್. ಯಾವ ಬಣ್ಣ ಹೇಳೋದು? ಕಂದು ಬಣ್ಣ. ಸೊ ಬಣ್ಣ ಬದಲಾವಣೆ ಆಗಿದೆ ಅಂತ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಏನ್ ನಡೆದಿದೆ ಅಂತ ಹೇಳ್ರಿ. ವೆರಿ ಗುಡ್. ರಾಸಾಯನಿಕ ನಡೆದಂತ ಅರ್ಥ ನೋಡಿ. ರಾಸಾಯನಿಕ ನಡೆದಿದೆ ಅಂತ ನಾವು 4 ಅಂಶಗಳನ್ನು ನಿರ್ಧಾರ ಮಾಡ್ತೇವೆ. ಒಂದನೇದು ಸ್ಥಿತಿ ಬದಲಾವಣೆ ಅಂದ್ರೆ ಘನ ದ್ರವ, ದ್ರವದಿಂದ ಅನಿಲ ಅಂತ ಹೇಳ್ತೀವಿ. ಎರಡನೇದು ಬಣ್ಣ ಬದಲಾವಣೆ. ಮೂರನೇದು ಸ್ಥಿತಿ ಏನು ಅನಿಲದ ಬಿಡುಗಡೆ. ನಾಲ್ಕನೇದು ತಾಪದಲ್ಲಿ ಬಿಡುಗಡೆ ಅಥವಾ ಉಷ್ಣದ ಬಿಡುಗಡೆ ಅಂತ ಹೇಳ್ತೀವಿ. ಓಕೆನಾ? ಈಗ ಏನ್ ಮೂರನೇ ಪ್ರಯೋಗ ನೋಡ್ರಿ. ಇದು ಮೂರನೇ ಪ್ರಯೋಗ. ಒಂದರಲ್ಲಿ ಹಾಕಿ ಪುಡಿ ಇರ್ತಿದ್ದು ಅದ್ರಲ್ಲಿ ಹಾಕಿ ನೀರಲ್ಲಿ ಸೊಲ್ಯೂಷನ್ ಮಾಡಿಟ್ಟೇನೆ. ಇನ್ನೊಂದ್ರಲ್ಲಿ ಏನ್ ಮಾಡಿಪ್ಪ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಸೋಡಿಯಂ ಸಲ್ಫೇಟ್ ಅನ್ನ ಪುಡಿ ಹಾಕಿ ನೀರ್ ಹಾಕಿ ಒಂದು ಸೊಲ್ಯೂಷನ್ ಮಾಡಿ ಇಟ್ಟಿದ್ದೇನೆ. ಈಗ ಏನ್ ಮಾಡ್ತಾನೆ ಈಗ ಇದನ್ನ ಈಗ ತಗೊಂಬ. ಸರಿ, ಇದನ್ನ ಚೆಂದ ಮಾಡಿಬೇಕು. ಇದು ಓಕೆ ರೈಟ್. ಈ ಬೇರೆ ಕ್ಲೋರೈಡ್ ಸೊಲ್ಯೂಷನ್ ಅನ್ನು ಸ್ವಲ್ಪನ ಇದ್ರಲ್ಲಿ ಹಾಕ್ತಾ ನೋಡಿ. ಹಾಕಿ ಸ್ವಲ್ಪ ನೀರು ತಗೊಂಡು ಈ ಕೈ ಮೇಲೆ ಇಡಿ. ಸ್ವಲ್ಪ ಬೇಡ, ಸಾಕು ಸಾಕು. ನೆಕ್ಸ್ಟ್ ಇದು ಯಾವ್ದು ಹೇಳಿದ್ರು ಸೊಲ್ಯೂಷನ್? ಇದು ಸೋಡಿಯಂ ಸಲ್ಫೇಟ್. ಯಾವ್ದು ಹೇಳಿದ್ರು? ಇದು ಯಾವುದು? PaCl2 ಬೇರಿಯಂ ಕ್ಲೋರೈಡ್. ಬೇರಿಯಂ. ಓಕೆ, ಈ ನೋಡಿ ಬೇರಿಯಂ ಕ್ಲೋರೈಡ್ ಹಾಕ್ತಾ ನೋಡಿ. ಈಗ ಮೇಲೆ ಹಿಡಿದಾಕಮ್ಮ ಹಿಂಗೆ ಎರಡು ಟಚ್ ಮಾಡೋಕೆ ಹಿಂಗೆ ಕ್ರಾಸ್ ಕ್ರಾಸ್ ಈ ಥರ. ನೋಡಲಿ ಏನು ಬದಲಾವಣೆ ಆಯ್ತು ಅಂತ ಹೇಳ್ಬೇಕು. ಎಸ್, ಏನು ಬದಲಾವಣೆ ಐತೆ ಹೇಳ್ರಿ? ಬಣ್ಣ ಬದಲಾವಣೆ. ಯಾವ ಬಣ್ಣ ಬಂತಲ್ಲಿ? ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಯ್ತು. ಯಾವ ಬಣ್ಣ ಇದೆ ಹಿಡಿದು? ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಯ್ತು. ಸೊ ಪ್ರಕ್ಷೇಪ ಉಂಟಾಗಿದ್ದು ಬಿಳಿ ಬಣ್ಣ ಉಂಟಾಗಿದೆಪ್ಪ ಅಂತಂದ್ರೆ ಇದು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತೇಳಿ ಅರ್ಥ. ಓಕೆನಾ? ಓಕೆ, ನೀವು ನೆಕ್ಸ್ಟ್ ಸೀಸೋ ನೈಟ್ರೇಟ್ ತೆಗೆದುಕೊಂಡೇನಿ, ಪುಡಿ ಹಾಕಿ ಅದಕ್ಕೆ 4ನೇ ಪ್ರಯೋಗ ನೋಡ್ರಿ. ಇದು 1ನೇ ಪಾಠದಲ್ಲಿ 4ನೇ ಪ್ರಯೋಗ. ಸೊಲ್ಯೂಷನ್ ಅಥವಾ ದ್ರಾವಣ ಮಾಡಿ ಇಟ್ಕೊಂಡೇನಿ.
ಇನ್ನೊಂದು ಪ್ರಮಾಣದಲ್ಲಿ ಏನು ಮಾಡಪ್ಪ ಅಂತಂದ್ರೆ ಪೊಟ್ಯಾಷಿಯಂ ಅಯೋಡೈಡ್ KI ಇದನ್ನು ಕುಡಿಯಿರ್ತೈತಿ. ಇದನ್ನ ಏನು ಮಾಡಪ್ಪ ಅಂದ್ರೆ ನೀರನ್ನು ಹಾಕೊಂಡು ಅದನ್ನು ದ್ರಾವಣ ಅಥವಾ ಸೊಲ್ಯೂಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದು ಸಣ್ಣ ಒಂದು ಪ್ರಯೋಗ ನಡೀತಿದೆ ನೋಡಿ ಇಲ್ಲಿ. ಅಲ್ಲಿ ಇದು ಯಾವ ಸೊಲ್ಯೂಷನ್ ಅಂತ ಹೇಳಿ ಹೇಳಿದ್ದು? ಪೊಟ್ಯಾಷಿಯಂ ಅಯೋಡೈಡ್ ಸ್ವಲ್ಪ ಕೈ ಮೇಲೆ ಬೇಡ ಸರ್. ಓಕೆ, ನೆಕ್ಸ್ಟ್ ಕೈ ಮೇಲೆ ಇದು ಮಾಡಿ. ಇದು ಯಾವ್ದು ಅಂತ ಹೇಳಿ ಹೇಳ್ರಿ? ಅಲ್ಲ ಅಲ್ಲಲ್ಲ, ಈ ಕಡೆ ಲೆಡ್ ನೈಟ್ರೇಟ್, ಸೀಸದ ನೈಟ್ರೇಟ್. ಏನದು? ಸ್ವಲ್ಪ ಏನು ಚೇಂಜ್ ಆಯ್ತು ಹೇಳ್ರಿ? ಬಣ್ಣ ಬದಲ ಅಂದ್ರೆ ಬಣ್ಣ ಬದಲಾವಣೆ ಅರ್ಥ ಏನು? ಇಲ್ಲಿ ರಾಸಾಯನಿಕ ನಡೆದಿದೆಯೋ ಇಲ್ಲ? ಹಾಗಾದ್ರೆ ಇದು ಎಂಥ ರಾಸಾಯನಿಕ ಕ್ರಿಯೆ ಗೊತ್ತಾ? ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಯಾವ್ದು ಹೇಳಿದ್ದು? ಓದಿದ್ವಲ್ಲ ಎಷ್ಟು ವಿಧಗಳು ಅಂತ, ಅದ್ರೊಳಗೆ ಐತ್ರಿ ಅದು. ಇದು ಯಾವ ಬಣ್ಣದ ಪ್ರಕ್ಷೇಪ ಉಂಟಾಗಿದೆ? ಇಲ್ಲಿ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗಿದೆ. ಇದು ಹಳದಿ ಬಣ್ಣ ಪ್ರಕ್ಷೇಪ ಯಾವ್ದು ಗೊತ್ತಾ? ಇದು PbI2 ಅಥವಾ ಸೀಸದ ಅಯೋಡೈಡ್. ಯಾವ್ದು? ಸೀಸದ ಅಯೋಡೈಡ್. ಇಲ್ಲಿ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗಿತ್ತಲ್ಲ, ಇದು ಯಾವ ಪ್ರಕ್ಷೇಪ ಗೊತ್ತಾ? ಇದು ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಅನ್ನೋದು ಪ್ರಕ್ಷೇಪ. ಇದು ಇಲ್ಲಿ ಹಳದಿ ಬಣ್ಣದ ಪ್ರಕ್ಷೇಪ, ಅದು PbI2 ಅಥವಾ ಸೀಸದ ಅಯೋಡೈಡ್. ಅರ್ಥ ಆಯ್ತಾ? ಇದು ನೋಡಿ, ಇವೆರಡು ಪ್ರಕ್ಷೇಪ ಬಂದ್ವಾ ಇಲ್ಲಿ? ಸರ್, ಪೊಟ್ಯಾಷಿಯಂ ನೈಟ್ರೇಟ್ ಯಾವ್ಯಾವ ರಾಸಾಯನಿಕ ತಿಳ್ಕೊಂಡ್ರಪ್ಪ ಅಂತಂದ್ರೆ, ಒಂದೇದು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ MgO, ಇದು ರಾಸಾಯನಿಕ ಸಂಯೋಗಕ್ರಿಯೆ ಒಂದು ನೋಡ್ಕೊಂಡ್ವಿ ನಾವು. ಆಮೇಲೆ PbNO3 ಟೇಕನ್ ಪ್ರೈಸ್ ಐತಲ್ಲ ಉತ್ತಮ, ಅಲ್ಲಿ ಏನಪ್ಪಾ ಅಂತಂದ್ರೆ ಅದು ವಿಭಜನೆ ಕ್ರಿಯೆ ಉತ್ಪತ್ತಿ ಆಯ್ತು. ಇದು ವಿಭಜನೆ ಕ್ರಿಯೆ ಉದಾಹರಣೆ. ಯಾಕಂತ ಕೇಳಲಿ ನೋಡಿ, ಇಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉತ್ಪತ್ತಿ ಐತಾನೆ, ಅದಕ್ಕೆ ನಾವೇನ್ ಕರಿತೀವಿ? ಸಂಯೋಗಕ್ರಿಯೆ ಅಂತ ಕರಿತೀವಿ. ಒಂದೇ ಪ್ರತಿವರ್ತಕ ಐತಿ, ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು, ಇದು ವಿಭಜನೆ ಕ್ರಿಯೆ ಉದಾಹರಣೆ. ಏನಿದು? ವಿಭಜನೆ ಕ್ರಿಯೆ. ಇಲ್ಲಿ ಕೇಳೋದಲ್ಲ BaCl2 + Na2SO4, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಅದಾವಲ್ಲ, ಇವೇನಪ್ಪಾ ಅಂತಂದ್ರೆ ಬೇರಿಯಂ ಸಲ್ಫೇಟ್ ಅನ್ನೋ ಒಂದು ಹೊಸ ವಸ್ತು ಉತ್ಪತ್ತಿ, ಪ್ರಕ್ಷೇಪ ಉತ್ಪತ್ತಿ ಆಗಿದೆ ಮತ್ತು ಸೋಡಿಯಂ ಕ್ಲೋರೈಡ್ ಉತ್ಪತ್ತಿ ಆಗಿದೆ. ಇದು ಎಂತಹ ಒಂದು ಕ್ರಿಯೆ ಉದಾಹರಣೆಪ್ಪ ಅಂತಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಉದಾಹರಣೆ. ಇದು ಕೂಡ ದ್ವಿಸ್ಥಾನ ಪಲ್ಲಟ, ಇದು ಕೂಡ ದ್ವಿಸ್ಥಾನ. ಸೊ ಇಲ್ಲಿ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಎರಡು ಉದಾಹರಣೆ ಕೊಟ್ಟಿವಿ. ವಿಭಜನೆ ಕ್ರಿಯೆಗೆ ಒಂದು ಪ್ರಯೋಗ ಮಾಡಿಸಿವಿ, ಸಂಯೋಗ ಕ್ರಿಯೆಗೆ ಒಂದು ಪ್ರಯೋಗ ಮಾಡಿಸಿವಿ. ಓಕೆನಾ? ಇದ್ರ ಈಗ ನಾವು ನೋಡ್ಕೊಂಡು ತಗೊಂಡ್ಬಂದಿರೋ 4 ಸಮೀಕರಣ ಬರ್ಕೊಂಡು ದೋಸ್ಬೇಕು ಹೇಳೋಣ. ನಾವು ಒಂದಿದೆ ಆಪ್ಷನ್ ಇಲ್ಲಿ ಎರಡಿದೆ, ಒಂದಿದೆ ಅಲ್ಲಿ. ಸೊ ಇಲ್ಲಿ ಕೂಡ ಎಷ್ಟು ಮಾಡ್ಬೇಕು? ನಾವು ಎರಡು ಮಾಡ್ಬೇಕು. ನಾವು ಏನು ಮಾಡಬೇಕು? ಎರಡು ಪೂರ್ಣಾಂಕ ಸಹಾಯದಿಂದ ಗುಣಿಸ್ಬೇಕು. ಅವು ಆಟೋಮೆಟಿಕಲಿ ಎರಡು ಆಗಿಬಿಡ್ತು. ಎರಡು ಆದ ತಕ್ಷಣ ಏನಾಯ್ತು ಅಂದ್ರೆ ಇಲ್ಲಿ ಎರಡು ಅಕ್ಷರ ಅದು, ಇಲ್ಲಿ ಎರಡು ಅಕ್ಷರ ಅದು. ಇಲ್ಲಂದ್ರೆ ಇಲ್ಲಿ ವೆರಿ ಗುಡ್, ಉತ್ಪನ್ನಗಳಲ್ಲಿ. ಇಲ್ಲಂದ್ರೆ ಇಲ್ಲಿ ಪ್ರತಿವರ್ತಕಗಳಲ್ಲಿ. ಓಕೆನಾ? ಈಗ ಮೆಗ್ನೀಷಿಯಂ ಮೊದಲ ಈ ಎರಡು ಬರೋದಕ್ಕಿಂತ ಮುಂಚೆ ಎಷ್ಟು ಹೇಳ್ರಿದು? ಒಂದೈತಿ. ಎರಡು ಬರೋ ತಕ್ಷಣ ಏನು ಹೇಳ್ರಿ? ನೀವು ಗಣಿತದಲ್ಲಿ ಗೊತ್ತಿರ್ಬೇಕು ನಿಮ್ಗೆ, ಎರಡು ABC ಅಂತ ಬರ್ದಿರ್ತಿಲ್ಲ, ಎರಡು A ಗೂ ಸಂಬಂಧ, B ಗೂ ಸಂಬಂಧ, C ಗೂ ಸಂಬಂಧ ಇರ್ತದೆ. ಹಾಗೆ ಇಲ್ಲಿ ಎರಡು ಏನಾಗುತ್ತೆ? MG ಗೂ ಸಂಬಂಧ ಇರುತ್ತಾ? ಈಗ ಎಷ್ಟು ಹೇಳ್ರಿ? MG ಇಲ್ಲಿ ಎಷ್ಟು ಹೇಳ್ರಿ? ಎರಡು. ಎಲ್ಲಿ? ವೆರಿ ಗುಡ್. ಎಲ್ಲಿದೆ? ಇಲ್ಲಿ ಎಷ್ಟು? ಇಲ್ಲಿ ಎಲ್ಲಿ? ಇಲ್ಲಿ ಕೂಡ ಎಷ್ಟು ಕೊಡ್ಕೊಳ್ಬೇಕು? ಎರಡು ಯಾಕೆ ಕೊಡ್ಕೊಳ್ಬೇಕು? ಎಸ್ ಸರ್, ಸಮೀಕರಣ ಸರಿದೂಗಿಸಬೇಕಾಗಿದೆ. ಅಲ್ಲಿ ಎರಡು ಇದಾವೆ ಸರ್, ಅದಕ್ಕೆ ನಾವು ಇಲ್ಲಿ ಪ್ರತಿವರ್ತಕಗಳು ಎರಡು ಮಾಡ್ಕೊಳ್ಬೇಕು. ಎರಡು ಮಾಡ್ಕೊಳ್ಬೇಕಾದ್ರೆ ನಾನೇನು ಮಾಡಬೇಕು? ಎರಡು ಪೂರ್ಣಾಂಕ ಸಹಾಯದಿಂದ ಗುಣಿಸ್ಬೇಕು. ಅವು ಆಟೋಮೆಟಿಕ್ಲಿ ಏನಾಯ್ತು? ಎರಡು ಆಯ್ತು. ಈಗ ಇದು ಎಂಥ ಸಮೀಕರಣ? ಇದು ರಾಸಾಯನಿಕ ಸಮೀಕರಣ. ಇದಕ್ಕೂ ಮುಂಚೆ ಎಂಥ ಸಮೀಕರಣ ಇದು ಗೊತ್ತಾ? ಇದೆ